ಮತ್ತು ಇವತ್ತು 2 ದಿನಗಳ ಕಾರಣ ನೋಡಿ, ಕುರುಸಂಗ ಸ್ವಾಮೀಜಿಯವರು, ಯತ್ನಾಳ್ ಅವರು, ಇನ್ನುಳಿದ ಎಲ್ಲ ಸಂಘಟನೆಗಳು ಕೂಡ ನಾನು ಕೂಡ ಮಾತನಾಡಿದ್ದಾರೆ, ನಾನು ಮಾತನಾಡಿದ್ದೀನಿ. ಕುರುಸಂಗ ಸ್ವಾಮಿಗಳು ತಾವು ಯಾವುದೂ ಕೂಡ ಇಲ್ಲ. ಈ ಕಾರ್ಯಕ್ರಮ ಬೇರೆ, ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ಅಲ್ಲ. ಅವರು ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ, ನಮ್ಮೆಲ್ಲರ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೂ ಅಭ್ಯಂತರ ಇಲ್ಲ. ಅವರು ಕೂಡ ಕೂಡಲ ಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು, ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು, ಜ್ಞಾನೋದರ್ಶ ಸ್ವಾಮಿಗಳು ಸಹ, ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಇದು ಯಾರು ಒಬ್ಬರಿಬ್ಬರು ಮಾಡ್ತಿದ್ರೆ ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಗೌರವಿಸಿದ್ರಿ. ಕೂಡಲ ಸಂಗಮ ಸ್ವಾಮಿಗಳದ್ದು ಅಭಿಪ್ರಾಯ ಇದೆ, ಯತ್ನಾಳ್ ಅವ್ರಿಗೂ ಮಾತಾಡಿದ್ವಿ, ಶಿವಾನಂದ ಪಾಳ್ರು ಎಲ್ಲರೂ ಎತ್ತೊಂದು ದಿವಸ ಯಾರ್ದು ಕೂಡ ಇವತ್ತು ದಿವಸ ಇಲ್ಲ. ಅವರು ಕೂಡ ಕೂಡಲ ಸಂಗಮ ಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿ ಮೀಟಿಂಗ್ ಮಾಡಿ ಸ್ಪಷ್ಟನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಎಲ್ಲ ಮಾಡಿದ್ದಾರೆ. ಕುಂಭಮೇಳ ಮಾಡ್ತಾ ಇದಾರೆ ಎಲ್ಲ. ಒಂದೇನ ಮಾಡುವಂತ, ದೊಡ್ಡದು ಮಾಡುವಂತ. ಈಗ ಒಬ್ಬರ ಹೆಸರು ಘೋಷಣೆ ಮಾಡಿದೆ, ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡಿದ್ರು. ಅದಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ. ನಾನೇ ಇದನ್ನು ಕೇಳಿದ್ದಿಲ್ಲ ನೀವು ಪ್ರಶ್ನೆ. ನಾನೇ ಇಬ್ರಾಹಿಂ ಆದಿಲ್ ಶಾ ಹೆಸರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯಗೊಳಿಸೋದು. ಮತ್ತೇನು ಹೇಳ್ರಿ? ಯಾಕಂದ್ರೆ ಇದು ಸರ್ಕಾರಿ ಇದು ಇರ್ತಾವಲ್ಲ, ಕೆಲವರು ಕೂಡ ಬಸ್ ಸ್ಟ್ಯಾಂಡಾಗಿ ಇನ್ವಾಲ್ವ್ ಮಾಡಿದ್ದೇನೆ. ಇವಾಗಿದೆ ಅವ್ರ ಹೆಸರನ್ನು ಇಟ್ಟಿದ್ದೀವಿ ಮಾಡು. ಈಗ ಸಂಗೊಳ್ಳ ರಾಯಣ್ಣ ಮೂರ್ತಿ ಪ್ರತಿಭಟನೆ ಎಲ್ಲ ಐತಿಲ್ಲ. ಈಗ ಆಲ್ರೆಡಿ ಮೂರ್ತಿ ಅವ್ರ ಪ್ರತಿಷ್ಠಾಪನೆ ನೋಡೋಣ. ಮತ್ತು ಸಂಗೊಳ್ಳ ರಾಯಣ್ಣನು ಕೂಡ ಪಾಪ ಬಲಗೈ ಬಂಟ, ಅದನ್ನು ಕೂಡ ಇದು ಮಾಡ್ತೀವಿ. ಇಲ್ಲ ಎಕ್ಸ್ಪ್ಲೋರ್ ದ ಪಾಸಿಬಿಲಿಟಿ ನೋಡೋಣ. ಅದನ್ನ ಯಾರಾದರೂ ವೆಲೋಡ್ರಮ್ಗೆ, ಆಮೇಲೆ ಈ ವೆಲೋಡ್ರಮ್ ಜೊತೆಗೆ ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾನು ಈ ಎಲ್ಲ ಇಂಡಸ್ಟ್ರೀಸ್ ಜೊತೆಗೆ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹಿಂದೆ ಒಂದು ಸೈಕ್ಲಿಂಗ್ ಅದಾಗಿದೆ. ಅದು ಸಹ ಏನು ಮಾಡೋಣಂತೆ. ಅದು ಕೂಡ ಸೈಕ್ಲಿಂಗ್ ಕೂಡ ಯಾರ್ದು ಹೆಸರುಗಳು ಸೈಕ್ಲಿಂಗ್ನಾಗ ಯಾರದಾರಲ್ಲ ಅಂಥವ್ರದ್ದು ಯಾರೇ ಒಬ್ಬರದ್ದು ಹೆಸರನ್ನ ನೀವು ಸಲಹೆ ಮಾಡಿರಿ, ಮಾಡ್ಕೊಂಡು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿ ಯಾರು ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಇದಕ್ಕೆ ಹೆಸರು ಬೇಕಾದ್ರೆ ನೋಡ್ಬೇಕು ಮಾಡೋದು. ಆ ಸೈಕ್ಲಿಂಗ್ದವ್ರದ್ದೇ ಹೆಸರು ಕಾಯಿಲ್ಲ ಅನೌನ್ಸ್ ಮಾಡ್ದಾನ. ಅದು ಹೇಳ್ತಾರಲ್ಲ, ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡು ಹೇಳ್ತಾರೆ. ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರಿಸಮಾನ ಮಾಡಿದ್ರು, ಇವತ್ತು ಅದನ್ನು ಮುರಿದಿದ್ದಾರೆ ರೆಕಾರ್ಡ್. ಇವತ್ತೆಲ್ಲ ಮುರಿದಿದ್ವಿ, ಇವತ್ತು ರೆಕಾರ್ಡ್. ನಿನ್ನೆ ಸಮ ಆಗಿತ್ತು, ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ 3ನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರತ್ತಾರಲ್ಲ, ಅದಕ್ಕೆ ಗೌರವಿಸುವಂಥದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸೋದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಇವತ್ತು. ಈ ಯಾಕೆ ಕಾಜಿ ಮಾಡ್ತಾರೆ? ಅಲ್ಲಿ ತರ ಕಾಯೋದು ಸಸ್ಪೆನ್ಸ್ ಇರ್ಬೇಕಲ್ಲ, ಅದು ಮಾಡ್ತಾ ಇದೀವಿ. ಮತ್ತೆ ಗೌರವಿಸೋ ಕಾರ್ಯಕ್ರಮ ಮಾಡ್ತಾರೆ. ತುಲಾಭಾರ ಅಂತದಿಲ್ಲ, ಗೌರವಿಸದ ಕಾರ್ಯಕ್ರಮ ಸೂಕ್ತ ಗೌರವ ಮಾಡ್ತೀವಿ. ಬಿಜಾಪುರದವರು ಉದಯ ವಿಶಾಲತೆಯನ್ನು ಹೊಂದಿದವರು, ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಲ್ಲಿಂಗಪ್ಪನವ್ರು ಬಂಗಾರ ತುಂಬಿದಂಥವ್ರು. ನಾವೇನು ಬರಗಾಲ ನೀರು ಮಾಡ್ತೀವಿ ತಿಳ್ಕೊಂಡ್ರಿ, ನಾನು ಕೊಡ್ರು ತಿಳ್ಕೊಂಡ್ರಿ. ನೀವು ಬರಗಾಲದಾಗ ಮಾಡಿವಿ, ಈಗ ನೀರು ಬಂದಾವ. ಈಗ ಹೆಂಗೆ ಮಾಡ್ತಿರ್ಬೇಕು ನಾವು? ಬರಗಾಲದಾಗ ನಾವು ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ ಅಂತ ಟೈಮ್ನಾಗ ತೂಗಿದ್ದೀವಿ. ಯುದ್ಧದ ಸಲುವಾಗಿ ಬೇರೆ ಸಲುವಾಗಿ ಅಲ್ಲ, ಯುದ್ಧದ ಸಲುವಾಗಿ ಕೊಂಡ್ರೆ ನೋಡ್ರಿ. ಅದನ್ನು ತಿರ್ಚುವಂತ ನಡೆದಿರ್ತು. ಬೇಡ ಘೋಷಣೆಗೆ ಹೋಗ ಏನ್ರಿ, ಕಾಂಟ್ರವರ್ಸಿ ಬೇಡ ಏನ್ರಿ. ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜಲಿಂಗಪ್ಪನವ್ರು ಬಂಗಾರ ತುಗಿದಂತ ಇದೇ ಸಮಾಜ. ಈಗ ನೀರು ಬಂದಾವು, ಸ್ವಲ್ಪ ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ಇನ್ನ 524 ಆಗಿ ಹೊಲಕ್ಕೆ ಜಮೀನು ಬರ್ಲಿಕ್ಕೆ ಕೂಡ ಅಂತರ್ಜಲ ಹೆಚ್ಚಿಗಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿಯಿಂದ ಅದರ ಇಲ್ಲೋ ನೀರು ಜನ. ಅದಕ್ಕೆ ಮತ್ತೆ ಸೂಕ್ತವಾಗಿ ಮಾಡ್ತೀವಿ, ಕಾಳಜಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಇದಕ್ಕೆ ತಕ್ಕಂತೆ ಮಾಡ್ತೀವಿ ನಾವು. ಮಾರ್ಚ್ನಲ್ಲಿ ಮಾಡ್ತೀವಿ ಅಂತೇಳಿ, ಮಾರ್ಚ್ ಎಂಡಿಂಗ್ ಮಾಡ್ತೀವಿ. अभी पानी पीने के बाद जो लोग स्कूल जाता था ना, बेरोजगारी खत्म हुआ है बीजापुर में. तुम्हारे को शायद खेड़े में नहीं गया तुम्हें, ನೀವು ಹಳ್ಳ್ಯಾಗ ಹೋದ್ರ
ಯಾಕಂದ್ರೆ ಪಾಪ ಇದು ಬೇಡ, ಇವ್ರಿಗೂ ತಿಳಿಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ದುಡ್ಯಾಕೆ ಹೋಗಿದ್ದಾರಲ್ಲ, ಅದು 75% 84 ಬರ್ತದೆ. ತಾಂಡ ಗಿಡ ನನಗೆ ಬರ್ತಾವು, ಮೇಜರಾಗಿ ನನಗೆ ಬರ್ತಾವು, 4 ನಮ್ಮ ಇವ್ರಿಗೆ ಕಟ್ಟಗೊಂಡವ್ರಿಗೆ ರಾಜು ಅವ್ರಿಗೆ ಬರ್ತಾವು. ಈಗ ದುಡ್ಯಾಕೆ ಹೋಗೋ ಮಂದಿ ಕಡಿಮೆ ಆಗ್ಯದ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇವತ್ತೊಂದು ಸಿಕ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳದು ನಡೆದಿದ, ಫ್ಯಾಕ್ಟ್ರಿಗಳು ಒಂದೇ ದಿವಸದಾಗ ಹಂಗೆ. ಈಗ ಮೊನ್ನೆ ಒಂದು 1200 ಬಂದಿದ್ದು ಕೊಕ್ಕೋ ಕೋಲರ್ ಬಂದ ಅನೌನ್ಸ್ ಆಯಿತು. ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡಿದಾಗ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್ಗೆ ಅದೆಲ್ಲನೂ. ಯಾಕಂದರೆ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಅವೆಲ್ಲ 108 ಎಲ್ಲ ಇರ್ತವೆ. ಎಲ್ಲನೂ ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದ್ದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತೇಳಿ ಟೊಯೋಟೋದವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಟೊಯೋಟೋದಾಗ ಸೆಲೆಕ್ಟ್ ಮಾಡಿದ್ದಾರೆ. ಫಾಕ್ಸ್ಕಾನ್ದವರು ಮೊನ್ನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪ್ನಿಗಳು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಂಪ್ನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದು ಅಲ್ಲದೆ ಇಲ್ಲಿನೇ ಉದ್ಯೋಗ ಮಾಡುವಂಥದ್ದು ಫ್ಯಾಕ್ಟ್ರೀಸ್ ಏನಿದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನಕ್ಕೆ ಉದ್ಯೋಗ ಸಿಗುವಂಥ ಇಂಡಸ್ಟ್ರೀಸು ಪೈಪ್ಲೈನ್ 7-8 ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಅದನ್ನು ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳಬೇಕಲ್ಲಪ್ಪ, NRIG ಇರ್ತಲ್ಲಪ್ಪ, ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತೇಳಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಈಗ ಶ್ರೀರಾಮನ ಹೆಸರಲ್ಲಿ ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡಕತ್ತಾರ. ಯಾರು ಮಾಡ್ಯಾರ ಅದನ್ನು? कम से कम 1000 से 500 लोग आते हैं, तो 1000 और 500 लोगों को रोजगार के लिए भी योजना लाई है हमारे। हाँ लाइक करेंगे, हम रोजगार लेके आया था, नरेंद्र मोदी जी बंद कर रहे हैं। नरेगा का योजना इतना अच्छा योजना था, लोकली मिलता था, वो सबको सत्यानाश करके राम के नाम के उसको बढ़ाने का नहीं था, राम के नाम से उसको अभी उसका एक स्टैटिस्टिक्स है, मैं कल बताता है CM को देता हूँ. ಬಿಜಾಪುರ ಜಿಲ್ಲೆಗೆ ಎಷ್ಟು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಯೋಜನೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಅದು ಏನು ಅದಕ್ಕಂತ ಏನಾಗ್ತದೆ ಡಿಫ್ರೆನ್ಸ್ ಆಗ್ತದೆ. ನಾಳೆ ಸ್ವಲ್ಪ ಕಾರ್ಯಕ್ರಮದಾಗ ಭಾಗವಹಿಸ್ರಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವರ್ಷದಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಮಟ್ಟದಲ್ಲಿದ್ದಾವೆ ಪಾಪ. ಬಂದ ನೀರು ಆಸಾರ ಮೈಲ್ಗೆಲ್ಲ ನೀರ ನಿಂತಿತ್ತು. ಎಲ್ಲರೂ ನಾನು ಗೊತ್ತದ ಅದು ಏನು ಮಾಡ್ಬೇಕು ಅನ್ನೋದು ನಾವು ಮಾಡ್ತಾ ಇದೀವಿ ಎಲ್ಲರೂ ಕೆಲಸ ಮಾಡಿ. ನೆಕ್ಸ್ಟ್ ನಾನು ಒಂದು ಹೇಳಿದ್ದಲ್ಲ, ತಿರುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ. ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಒಂದು ಏನು ಪಾರ್ಕ್ ಮಾಡಿದ್ದೀವಿ ಬೋರ್ಡರ್ನಲ್ಲಿ, ಬೆಳಗಾವಿ ಪಾರ್ಕ್ನಲ್ಲಿ ಭಾಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನು ತಿರುಗುಂದಿಯಲ್ಲಿ ದಿವಸ ಇದು ಮಾಡ್ತಾ ಇದ್ದೀವಿ. ಈಗ 23 ಆಗಿದೆ. 23/3 ಸಂದರ್ಭದಲ್ಲಿ ಯಾವ್ಯಾವುದು ಅದನ್ನು ಏನೇನು ಅಲ್ಲಿ ಅಭಿವೃದ್ಧಿಗಳಾಗಿದ್ದರೆ ಏನಾಗಿದ್ರೆ ಅದನ್ನು ನೀರಾವರಿ ಇದ್ದರೆ ಅಂಥವಿದ್ರೆ ಅದು 23 ಪದ್ಧತಿ ಅದ, ನಾನು ಹೇಳಬಾರ್ದು, ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟದ ಅನ್ನೋದು ನಮ್ಗೆ ಗೊತ್ತದ. ಆ ಭೂಮಿ ಬೆಲೆ ನಾನು ಒಂದು ಅವತ್ತೂ ಕೂಡ ಹೇಳಿದ್ದೀನಿ. 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡ್ರೆ ಅಂತ ತಿಳ್ಕೊಡ್ರಿ. ನೀವು ನಿಮ್ಮ ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಬದುಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ಪರಿಹಾರ ಕೊಡ್ತೀವಿ. ಬಿಡ್ರಿ ಎಷ್ಟೆಲ್ಲ ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಬಾರಕಮನ ಆಗ್ತಿತ್ತು ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಾರ್ದೆ ನಾನು ಸುಮ್ಮನೆ ಈಗ ಮಾಡಕ್ಕೆ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ ಅದಕ್ಕೆ. ನೈಟ್ ಲ್ಯಾಂಡಿಂಗು ಆಮೇಲೆ ಏರ್ ಬಸ್ಸು ಬೋಯಿಂಗು ಮಾಡೋದಲ್ಲದೆ ಈಗ ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ನಲ್ಲಿ. ನಾನು ಕಪಿಲ್ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರುದ್ಧ ಡಿಸಿಷನ್ ಆಗಿತ್ತು. ನಾನು ಕಪಿಲ್ ಸಿಬ್ಬ ಅವ್ರನ್ನ ನೇಮಕ ಮಾಡಿ ನಾನೇ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಈಗ ತಪ್ಪು ಇವತ್ತು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನಿಂದ, ಆದರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತಾ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದುಳಿದ ಇಲ್ಲ ಏರಿಯಾ ಸಫರ್ ಆಗ್ತಾರೆ ಅಂತ ನಾನು ಕಪಿಲ್ ಸಿಬ್ಬಲ್ಸ್ ನಾನೇ ಕೆಲವೊಂದು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಅವರು ಏನೋ ಮಾಡಿಕೊಟ್ಟು ಅವ್ರಿಗೆ ಕೊಟ್ಟು ಮಾಡಿಸಿ ಆರ್ಗ್ಯುಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ. ರಿವ್ಯೂನಲ್ಲಿ ರಾಜ್ಯದ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡೋಕ್ಕೆ ಇವತ್ತು ದಿವಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಕಂದ್ರೆ ಇದು ವಿಮಾನ ನಿಲ್ದಾಣ ಏನದಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಇನ್ನ ಭಾಳ ಅದಾವ. ಅದನ್ನ ಹೇಳಕ್ಕೆ ಹೋಗೋದಿಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಹೋಗಲ್ಲ. ನನಗೆ ಇದು ನಿರ್ಧಾರ ಇದು ಆಗಬೇಕು ಅಂತ ಅನ್ನೋದಂದ್ರೆ ಆಲಮಟ್ಟಿ ಆಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲ ಸುಮ್ಮನೆ ಅದೆಲ್ಲ ಕಾಗದ ಹಿಡ್ಕೊಂಡು ಸುಮ್ಮನೆ ಬಂದು ಮಾತಾಡೋರಿಗೆ ಏನಂತೀರಿ. ಈಗ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೇಸು ನಮ್ದೇ, ಎಲ್ಲ ಆಲ್ಮಟ್ಟಿ ನಾವೇ, ಕಾಂಗ್ರೆಸ್ ಇದ್ದಾಗ ಆಗಿದೆ. ಯಾವ ಹೇಳ್ತಾರೆ ಸುಮ್ಮನೆ ಬಂದು ಹೇಳ್ರಿ ಅವ್ರು. ನೀವು ಯಾರಿಗೆ ಕೇಳಿಲ್ಲ, ಬೇಕಾದ್ರೆ ಕೊಡ್ತೀನಿ ಎಲ್ಲ ಡೀಟೇಲ್ಸ್. ಹೌದು,
ನಾನು IDD ಮಿನಿಸ್ಟರ್, ಅವ್ರು ಗೊತ್ತದನ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸು ನನಗೆ ಈಗ ಕೆರೈಡ್ನಲ್ಲಿ ನಾನು ರೈಲ್ವೇನಾಗ ಕೆಲವೊಂದು ಶೇರಿಂಗ್ನೆಲ್ಲ ಕೂಡ ಇದ್ದಾವೆ ಏನ್ರಿ. ನಾನು ಮೊನ್ನೆ ಒಂದು ಕೊಟ್ಟಿದ್ದಲ್ಲ ಕ್ವಶನ್ ನೋಡ್ರಿ, ಗದಗ ಬೈಪಾಸು ಹುಬ್ಬಳ್ಳಿ ಬೈಪಾಸು ಇದನ್ನ ತಲೆಯಾಗ ಐಡಿಯಾ ಹುಡುಕಾಡಿದವ್ರು ಯಾರು? ಎಪ್ಪಿ ಹುಡುಕಾಡಿದ್ರ? ಗದಗ ಬೈಪಾಸ್ನಾಗ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ನಾಗ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಆಗಬೇಕು, ಸಂಜೆಗೆ 7 ಗಂಟೆ ಕೂತ್ರೆ ಮುಂಜಾನೆ 7 ಗಂಟೆಗೆ ಇಲ್ಲಿರ್ಬೇಕು, 10 ತಾಸನಾಗ ಬರಬೇಕು ಅಂತೇಳಿ ಇದನ್ನು ಮಾಡಾಕತ್ತವನು ನಾನು. ಈಗಲ್ಲ, ಅದು ಮಾರ್ಚ್ 2024 ಅಲ್ಲಿಂದ 10 ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾವ್ದು ಅಲ್ಲಿ ಏನೋ ಸಮಸ್ಯೆ ಅದ ಏನ್ರಿ, ಧಾರವಾಡ ಬೆಳಗಾವ್ದು ಬೇರೆ ಬೇರೆ ಎಲ್ಲಾನು ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೀವಿ. ನಾನು ಮಿನಿಸ್ಟರು, ಪಾಪ ಅವ್ರು ಗೊತ್ತಿರ್ಲಿಕ್ಕಿಲ್ಲ. ಐ ಆಮ್ ದ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಬಿಡ್ರಿ ಪಾಪ ಸುಮ್ಮನೆ ಕಾಗದ ಪತ್ರ ಬರೀತಾರೆ, ಕಾಗದ ಉತ್ತರ ಬರ್ತಾರೆ ತೊಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡೋರಿಗೆಲ್ಲ ಉತ್ತರ ಇಟ್ಬಿಡ್ತಾರೆ. ಹೋಗಿ ಬಿಡಿ, ಅವರು ಅಂತ ಹೇಳ್ಕೊಳ್ಳಿ, ಪಾಪ ಮಾಡ್ಯಾರ ಏನಾರ ಮಾಡ್ಯಾರ ಅಂತ ಹೇಳ್ಕೊಳ್ಳಿ. ದಟ್ ಇಸ್ ನಾಟ್, ಇದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಏನ್ರಿ. ನೋಡೋಣ, ಈಗ ಸಮಯ ಭಾಳ ಕಡಿಮೆ ಅದ ನಮಗೆ. ನೋಡೋಣ, ನೀವು ಹೇಳೋದು ಸೂಕ್ತ ಅದ, ಪಾಪ ಮಾಡಿದಾರ, 2 ಮಾತು ದಿನ ಬ್ರೇಕ್ ಮಾಡಿದಾರ. ಮುಖ್ಯಮಂತ್ರಿ ಹೇಳಿದ್ವಿ, ಒಮ್ಮೆ ಅವ್ರನ್ನ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಸನ್ಮಾನ ಮಾಡಿದ್ದಾರೆ. ಬಟ್ ನೋಡೋಣ, ನಾಳೆ ಆದಷ್ಟು ವಿಲ್ ಅವ್ರಿಗೆ ಗೌರವ ರಾಜಕಾರಣ ಮೆಡಲ್ ಬರ್ತಾವಲ್ಲ, ನೋಡ್ಸೋಣ ಮೆಡಲ್ ಏನು ಮಾಡ್ಸೋಣ. ದಿನ ನಾನು ಅದನ್ನ ಹೇಳ್ಬೇಕು. ನಾನು ಇವತ್ತು ಕಡಿಸಲ ಹೇಳ್ತಿದ್ರೆ ಕೇಳ್ಬಿಡಿ, ಲಾಸ್ಟ್ ಇದು ಮೇಲೆ ಹೇಳಂಗಿಲ್ಲ ಇದ್ರ ಬಗ್ಗೆ ಸ್ಟೇಟ್ಮೆಂಟ್. ಒಂದನೇದು PPP ಹೋರಾಟಗಳು ಸರ್ಕಾರದಿಂದ ಆಗಬೇಕು, PPP ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಅವತ್ತು ಏನು ಹೇಳಿದ್ರು, ನನ್ನ ಕಡೆ ವಿಡಿಯೋ ರೆಕಾರ್ಡಿಂಗ್ ಇದೆ. ನಿಮ್ಮ PPP ಮಾಡಲ್ಲಪ್ಪ, ಆಯ್ತು ಸರ್ಕಾರದೇ ಮಾಡೋದು, ಸ್ವಲ್ಪ ತಡ ಆಗ್ತದ ಅಂತ ಹೇಳಿದ್ರು ಏನ್ರಿ. ಇವ್ರು ಏನು ಹೇಳಿದ್ರು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಆಗಲಿ ಅಂತ ಹೇಳಿದಾರೆ. ಅದು ಬಿಡ್ರಿ. ಮೊನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್, ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಅದು ಸಹ ಮತ್ತೆ ಪದೇ ಹೇಳ್ಬೇಕು. ಅವ್ರ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ನಾಗ, ಇನ್ನೊಂದು ಮೀಟಿಂಗ್ ಇತ್ತು ಗದಗ, ಅಷ್ಟಾದ್ರೂ ಭೇಟಿ ಮಾಡಿಸಿದ್ರಿ, ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಅವ್ರು ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. PPP ಮಾಡಂಗಿಲ್ಲ, ಸರ್ಕಾರ ಮಾಡ್ತೀವಿ ನಾವು ಕುಳಿತೇನಪ್ಪ, ನಿಮ್ದು ಯಾಕೆ ಹೋರಾಟ? ಇದಾದ್ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ. MP ಪಾಟೀಲ್ ಇವತ್ತು ಹೇಳ್ತೀನಿ, ಫೈನಲಿ ಬಿಜಾಪುರ್ನಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರ್ನವ್ರಿಗೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಇವತ್ತು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನು ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದು ಕೊಡೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು, ಇದು ಯಾರು ಕಲಿಸ್ಯಾರ ಗೊತ್ತಿಲ್ಲ ನನಗೆ. ನೀನು ಹೇಳಿ ಏನು ಮತ್ತೆ ಏನಿಲ್ಲ ಅಂಥದ್ದು ಸರ್ಕಾರದಾಗ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ದಿನ ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಹಾಕವು. ಅವ್ರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಬೇಕು, ಒಂದು ಸ್ಪೆಷಲ್ ಕ್ಯಾಬಿನೆಟೇ ಮಾಡ್ಬೇಕಾಗ್ತದೆ. ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ 365 ದಿವಸ ಹಂಗೆ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೆಗೂ ಅವ್ರನ್ನ ಕರ್ಸಕ್ಕೆ ಹೇಳಿದ್ದೀನಿ, ಎಲ್ಲರೂ ಕರೆಯಕ್ಕೆ ಹೇಳಿದ್ದೀನಿ, ಬರಕ್ಕೆ ಹೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಏನು ಬೇಕೇನು CM ಕಡೆಗೆ ಸ್ಟೇಟ್ಮೆಂಟ್ ಮಾಡಿಸ್ತೀವಿ, ಮುಗೀತು. ಬಸವರಾಜ್, ನೀನು ಆಕ್ಟಿವಿಸ್ಟ್ ತರ ಮಾತಾಡ, ಸ್ವಲ್ಪ ಹೇಳ್ತೀನಿ. ಸುಮ್ಮನೆ ಇದು ಹಣಕಾಸಿನ ಲಭ್ಯತೆ ಪ್ರಕಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದಾರಲ್ಲ, ಸುಮ್ಮನೆ ಭೂಮಿ ಪೂಜೆ ಅಂತ ಸುಮ್ಮನೆ ಬಿಡ್ರಿ. ಇದೆಲ್ಲ ಡೋಂಟ್ ಪ್ಲೇ ಪಾಲಿಟಿಕ್ಸ್ ಇನ್ ಇಟ್. ಯು ಬಿಂಗ್ ಅ ಪ್ರೆಸ್ ಮ್ಯಾನ್, ಯು ಡೋಂಟ್ ಪ್ಲೇ ಪಾಲಿಟಿಕ್ಸ್ ಪ್ಲೀಸ್. ಐ ಆಮ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆದಷ್ಟು ನಮ್ಮ ಸರ್ಕಾರದಾಗ ಮಾಡ್ಬೇಕು, ನಮ್ಮ ಹೆಮ್ಮೆ ಅಂತ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ. PPP ಇಲ್ಲ, ಸರ್ಕಾರದೇ ಆಗ್ತದೆ. ಮುಖ್ಯಮಂತ್ರಿಗಳು 4 ದಿವಸ ತಡ ಆಗ್ತದೆ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಷ್ಟಿಕ್ ಟು ದ್ಯಾಟ್. ಭೂಮಿ ಪೂಜೆ ಮಾಡೋದು ಹೆಂಗೆ ಮಾಡ್ತಾರೆ? ನಾನು ನೀವೇ ಬರೀತೀರಿ, ಟೆಂಡರು ಆಗಿಲ್ಲ, ಸುಡುಗಾಡ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿರ್ತೀವಿ, ಮಾತಾಡ್ತೀವಿ. ನಾಳೆ ಅದು ಬರೀತೀರಿ, ನೀವೇ ಹೆಡ್ಲೈನ್ ಬರೀತೀರಿ. ಬಟ್ ಪ್ಲೀಸ್ ಭೂಮಿ ಪೂಜೆ ಹೆಂಗೆ ಆಗ್ತದೆ ಅದು? ಬಸವರಾಜ್ ಬಿ ಸೆನ್ಸಿಬಲ್. ಓಕೆ, ಧನ್ಯವಾದಗಳು. ಯುನೆಸ್ಕೋ ಕೋರ್ಟ್ ಗುಂಬಾಜ್ ಇಬ್ರಾಹಿಂ ಬೋತ್ 2 ಆಗಬೇಕು.